ಮನೆಗೆ ಬರುವ ಬೆಕ್ಕು, ನಾಯಿ, ಹಕ್ಕಿಗಳು ಯಾವ ಸೂಚನೆ ಕೊಡುತ್ತವೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬೆಕ್ಕು ಬರುತ್ತದೆ, ಕೆಲವೊಮ್ಮೆ ಒಂದು ನಾಯಿ ಬರುತ್ತದೆ, ಮನೆಯ ಮುಂದೆ ಬಂದು ಕುಳಿತುಕೊಳ್ಳುತ್ತದೆ. ಇನ್ನು ಕೆಲವೊಮ್ಮೆ ಹಕ್ಕಿಗಳು ಬಂದು ಕಿಟಕಿಯ ಬಳಿ ಕೂಗುತ್ತವೆ. ಇದನ್ನು ನೋಡಿ ಹಲವರು ಒಂದು ಪ್ರಶ್ನೆ ಕೇಳುತ್ತಾರೆ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ಸೂಚನೆ ಇದೆಯೇ? ನಮ್ಮ ಹಿರಿಯರು ಪ್ರಾಣಿಗಳು ಮತ್ತು ಪಕ್ಷಿಗಳ ವರ್ತನೆಯ ಬಗ್ಗೆ ಹಲವು ನಂಬಿಕೆಗಳನ್ನು ಹೊಂದಿದ್ದರು. ಇಂದು ಜನಪ್ರಿಯ ನಂಬಿಕೆಗಳು ಮತ್ತು ಸಂಪ್ರದಾಯಗಳಲ್ಲಿ ಹೇಳಲಾಗುವ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮನೆಗೆ ನಾಯಿ ಬಂದರೆ ನಾಯಿಯನ್ನು ನಿಷ್ಠೆಯ ಸಂಕೇತ, ನಿಯತ್ತಿನ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಕೆಲವು ದೇವತೆಗಳೊಂದಿಗೆ ನಾಯಿಯ ಉಲ್ಲೇಖನವೂ ಬರುತ್ತದೆ. ಮನೆಯಲ್ಲಿ ನಾಯಿ ಬಂದು ಶಾಂತವಾಗಿ ಕುಳಿತುಕೊಂಡರೆ ಅದನ್ನು ಕೆಲವರು ಶುಭ ಸಂಕೇತ ಎಂದು ಭಾವಿಸುತ್ತಾರೆ. ಎರಡನೇದಾಗಿ, ಹಸಿದ ನಾಯಿಗೆ ಆಹಾರ ಕೊಟ್ಟರೆ ನಮ್ಮ ಹಿರಿಯರು ಹೇಳುತ್ತಿದ್ದರು, ಹಸಿದ ಪ್ರಾಣಿಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ. ನಾಯಿಗೆ ಆಹಾರ ನೀಡುವುದರಿಂದ ಕರುಣೆ ಮತ್ತು ದಯೆಯ ಗುಣ ಬೆಳೆಯುತ್ತದೆ. ನಾಯಿಯನ್ನು ಕಾಲಭೈರವ ಎಂದು ಸಹ ಕರೀತಾರೆ. ಮನೆಗೆ ಬೆಕ್ಕು ಬಂದರೆ ಬೆಕ್ಕಿನ ಬಗ್ಗೆ ಅನೇಕ ನಂಬಿಕೆಗಳಿವೆ. ಕೆಲವರು ಅದನ್ನು ಶುಭ ಎಂದು ಭಾವಿಸಿದರೆ ಕೆಲವರು ಅದನ್ನು ಅಶುಭ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಬೆಕ್ಕು ಆಹಾರ ಅಥವಾ ಸುರಕ್ಷಿತ ಸ್ಥಳಕ್ಕಾಗಿ ಮನೆಗೆ ಬರಬಹುದು. ಕಪ್ಪು ಬೆಕ್ಕಿನ ಬಗ್ಗೆ ನಂಬಿಕೆ. ಕಪ್ಪು ಬೆಕ್ಕು ದಾರಿ ದಾಟಿದರೆ ಅಶುಭ ಎಂಬ ನಂಬಿಕೆ ಅನೇಕ ಕಡೆಗಳಲ್ಲಿವೆ, ಆದರೆ ಇದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಕಪ್ಪು ಬೆಕ್ಕು ಕೂಡ ಇತರ ಬೆಕ್ಕುಗಳಂತೆಯೇ ಒಂದು ಪ್ರಾಣಿ. ಪಾರಿವಾಳ ಮನೆಗೆ ಬಂದರೆ ಪಾರಿವಾಳವನ್ನು ಶಾಂತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಕೆಲವರು ಪಾರಿವಾಳ ಮನೆಗೆ ಬಂದರೆ ಒಳ್ಳೆಯ ಸುದ್ದಿ ಬರಬಹುದು ಎಂದು ನಂಬುತ್ತಾರೆ. ಗುಬ್ಬಚ್ಚಿ ಮನೆಗೆ ಬಂದರೆ ಹಿಂದೆ ಗುಬ್ಬಚ್ಚಿಗಳು ಮನೆಗಳಲ್ಲಿ ಸಾಮಾನ್ಯವಾಗಿದ್ದವು. ಗುಬ್ಬಚ್ಚಿಯ ಆಗಮನವನ್ನು ಸಂತೋಷ ಮತ್ತು ಚೈತನ್ಯದ ಸಂಕೇತ ಎಂದು ಹಲವರು ಭಾವಿಸುತ್ತಾರೆ. ಗೂಬೆ ಬಗ್ಗೆ ನಂಬಿಕೆ. ಗೂಬೆಯನ್ನು ಕೆಲವರು ಲಕ್ಷ್ಮೀ ದೇವಿಯ ವಾಹನ ಎಂದು ಪರಿಗಣಿಸುತ್ತಾರೆ. ಇನ್ನು ಕೆಲವರು ಅದನ್ನು ಭಯದೊಂದಿಗೆ ನೋಡುತ್ತಾರೆ. ಆದರೆ ಗೂಬೆ ಪ್ರಕೃತಿಯ ಸಮತೋಲನಕ್ಕೆ ಮುಖ್ಯವಾದ ಪಕ್ಷಿ. ಹಕ್ಕಿಗಳು ಕಿಟಕಿಗೆ ಬಂದು ಕೂಗಿದರೆ ಹಿರಿಯರ ನಂಬಿಕೆಯ ಪ್ರಕಾರ ಅತಿಥಿಗಳು ಬರಬಹುದು ಅಥವಾ ಯಾವುದಾದರೂ ಸುದ್ದಿ ಬರಬಹುದು ಎಂದು ಹೇಳುತ್ತಾರೆ. ಆದರೆ ಹಕ್ಕಿಗಳು ತಮ್ಮ ಸ್ವಾಭಾವಿಕ ಕಾರಣಗಳಿಂದಲೂ ಹೀಗೆ ಮಾಡಬಹುದು. ಪ್ರಾಣಿಗಳು ನಮಗೆ ಕಲಿಸುವ ಪಾಠ. ನಾಯಿ ಕಲಿಸುವುದು ನಿಷ್ಠೆ, ಬೆಕ್ಕು ಕಲಿಸುವುದು ಸ್ವಾವಲಂಬನೆ, ಹಕ್ಕಿಗಳು ಕಲಿಸುವುದು ಸ್ವಾತಂತ್ರ್ಯ. ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಒಂದು ಪಾಠವನ್ನು ನೀಡುತ್ತದೆ. ಒಂದು ಕತೆ ಸ್ನೇಹಿತರೆ. ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧನಿದ್ದ. ಅವನು ಪ್ರತಿದಿನ ತನ್ನ ಮನೆಯ ಮುಂದೆ ಬರುವ ನಾಯಿಗಳಿಗೆ ಆಹಾರವನ್ನು ನೀಡುತ್ತಿದ್ದ. ಜನರು ಕೇಳಿದರು, ನೀವು ಏಕೆ ಪ್ರತಿದಿನ ಹೀಗೆ ಮಾಡುತ್ತೀರಿ? ವೃದ್ಧನು ನಗುತ್ತಾ ಹೇಳಿದ, ಇವು ಮಾತನಾಡಲಾರವು, ಮೂಕ ಪ್ರಾಣಿಗಳು, ಆದರೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತವೆ. ವರ್ಷಗಳ ನಂತರ ಆ ವೃದ್ಧನಿಗೆ ಊರಿನ ಎಲ್ಲ ಗೌರವ ಸಿಕ್ಕಿತು.
ನಿಜವಾದ ಸಂದೇಶ ಸ್ನೇಹಿತರೆ. ಪ್ರಾಣಿಗಳು ಮತ್ತು ಪಕ್ಷಿಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ. ಆದರೆ ಅವುಗಳನ್ನು ಭಯದ ದೃಷ್ಟಿಯಿಂದ ನೋಡುವುದಕ್ಕಿಂತ ದಯೆ ಮತ್ತು ಕರುಣೆಯ ದೃಷ್ಟಿಯಿಂದ ನೋಡುವುದು ತುಂಬ ಮುಖ್ಯ. ಪ್ರತಿಯೊಬ್ಬರ ಮನೆಯ ಮೇಲೆ, ಛಾವಣಿ ಮೇಲೆ ಒಂದು ಬೌಲಿನಲ್ಲಿ ನೀರನ್ನು ಇಟ್ಟರೆ ತುಂಬ ಒಳ್ಳೆಯದು. ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಇದೆ. ಅವುಗಳೊಂದಿಗೆ ಪ್ರೀತಿಯಿಂದ ವರ್ತಿಸೋಣ. ಕೊನೆಯ ಮಾತು ಸ್ನೇಹಿತರೆ, ಮನೆಗೆ ಬರುವ ಬೆಕ್ಕು, ನಾಯಿ ಅಥವಾ ಹಕ್ಕಿಗಳನ್ನು ನೋಡಿ ಭಯಪಡಬೇಡಿ. ಅವು ಪ್ರಕೃತಿಯ ಒಂದು ಭಾಗ. ಅವುಗಳಿಗೆ ಹಾನಿ ಮಾಡಬೇಡಿ. ಸಾಧ್ಯವಾದರೆ ಆಹಾರ ಮತ್ತು ನೀರನ್ನು ನೀಡಿ ಹಾರೈಸಿ. ದಯೆ ಮತ್ತು ಕರುಣೆಗಿಂತ ದೊಡ್ಡ ಪುಣ್ಯ ಮತ್ತೊಂದಿಲ್ಲ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.